ನೋಡಿ ಫ್ರೆಂಡ್ಸ್, ಒಳಗಡೆ ಹೇಗಿದೆ ಗ್ಯಾರೇಜ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಗಾಡಿ ಓಮಿನಿ ಬಂದು ಕಸ್ಟಮರ್ ಗಾಡಿ ಬಂದು ನಿಂತಿದೆ. ನೋಡಿ, ಅದು ಸರ್ವಿಸಿಂಗ್ ನಡೀತಾ ಇದೆ. ನೋಡಿ ಫ್ರೆಂಡ್ಸ್, ಒಳಗಡೆ ನೋಡಿ ಇಂಜಿನ್ನು ಟಾಪ್ ಫಿಟ್ ಅಡ್ಜಸ್ಟ್ಮೆಂಟ್ ಆಗ್ತಾಯಿದೆ. ಆಮೇಲೆ ಗೇರ್ ಲಿವರ್ದು ಬುಷ್ ಎಲ್ಲ ಹಾಕ್ತಾಯಿದ್ದಾರೆ ಹೊಸದಾಗಿ. ನೋಡಿ ಫ್ರೆಂಡ್ಸ್, ನೋಡಿ ಅಲ್ಲಿ ಎಲ್ಲ ನೋಡಿ ಯಾವ ರೀತಿ ವಾಷಿಂಗ್ ಮಾಡಿಕೊಂಡು ನೋಡಿ ಯಾವ ರೀತಿ ಫಿಟ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಭಯ್ಯ, ಓಮಿನಿದ ಇದು ರೆಡಿ ಮಾಡ್ತಾ ಇರೋದು? ಏನಾಗಿತ್ತು? ಮೈಲೇಜ್ ಮತ್ತೆ ಗೇರ್ ಲಿವರ್ ಪ್ರಾಬ್ಲಮ್ ಇತ್ತು. ಓಕೆ ಭಯ್ಯ, ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಟಾಪ್ ರೇಟ್ ಹಾಂ ಭಯ್ಯ, ಪ್ಲಗ್ ಎಲ್ಲ ರೀಸೆಟ್ ಓವರ್ ಮಾಡ್ತಾ ಇದ್ದೀನಿ. ಅದು ಬಂದು ಬ್ರೀಜಾ ಇಂಜಿನ್ ಕೆಲಸಕ್ಕೆ ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗಾಡಿ ಕಾಣ್ಬೋದು. ಇದು ಸ್ವಲ್ಪ ಲೇಟೆಸ್ಟ್ ಮಾಡಲ್ ಬ್ರೀಜಾ, ಮಾರುತಿ ಸುಜುಕಿ ಬ್ರೀಜಾ. ನೋಡಿ, ಎಲ್ಲ ಇಂಜಿನೆಲ್ಲ ಬಿಚ್ಚಿದ್ದಾರೆ, ಗೇರ್ ಬಾಕ್ಸು ಇಂಜಿನ್ನು. ಏನಾಗಿದೆ, ಇದೇನು ಫಾಲ್ಟ್ ಅಂತ ನಮ್ಮ ಭಯ್ಯ ಹೇಳ್ತಾರೆ. ಬನ್ನಿ ಭಯ್ಯ, ಅದು ಮಾರುತಿ ಸುಜುಕಿ ಸ್ವಲ್ಪ ಲೇಟೆಸ್ಟ್ ಮಾಡಲಿದೆ. ಏನು ಎಲ್ಲ ಗೇರ್ ಬಾಕ್ಸ್ ಇಂಜಿನೆಲ್ಲ ಇಳಿಸಿದ್ದೀರಲ್ಲ, ಏನು ಫಾಲ್ಟ್ ಆಗಿತ್ತು? ಇಂಜಿನ್ ಆಯಿಲ್ ಸಪ್ಲೈ ಇಲ್ದಂಗೆ ಇಂಜಿನ್ ಆಯಿಲ್ ಪಂಪ್ ಹೋಗಿ ಪೂರಾ ಇಂಜಿನ್ ಸೀಸ್ ಆಗಿದೆ. ಇಂಜಿನ್ ಆಯಿಲ್ ಸಪ್ಲೈ ಆಗದ ರೀತಿಲಿ. ಓಕೆ, ಅದು ಪೂರಾ ಸೀಸ್ ಆಗಿದೆ. ಅದಕ್ಕೋಸ್ಕರ ಇದು ಲೇಟಿಗೆಲ್ಲ ಕಳಿಸಿದ್ದೀವಿ. ನಾಳೆ ಬರುತ್ತೆ ಅದು ಐಟಮ್ಸ್. 4 ಡೇಸ್ನಲ್ಲಿ ಇಂಜಿನ್ ಪೂರಾ ಕೆಲಸ ಆಗುತ್ತೆ. ಓಕೆ ಭಯ್ಯ, ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಏನು ನಿಮ್ಮ ಗಾಡಿ ಲೇಟೆಸ್ಟ್ ಗಾಡಿ ಇದ್ರೂ ಏನು ಓಮಿನಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓಲ್ಡ್ ಮಾಡಲ್ ಏನು ಇಲ್ಲೆಲ್ಲ ಪ್ರತಿಯೊಂದು ಲೇಟೆಸ್ಟ್ ಗಾಡಿನೂ ಎಲ್ಲ ಗಾಡಿ ಎನಿವನ್ ಗ್ಯಾಸು, CNG ವಿತ್ ಪೆಟ್ರೋಲು, ಡೀಸೆಲ್ ಗಾಡಿಗಳು, ಪ್ರತಿಯೊಂದು ಗಾಡಿದೂ ಇಲ್ಲಿ ಸರ್ವಿಸಿಂಗ್ ನಡೆಯುತ್ತೆ, ಮೆಕ್ಯಾನಿಕ್ ಕೆಲಸ ನಡೀತೈತೆ ಫ್ರೆಂಡ್ಸ್. ನೋಡಿ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನಿದ್ದೀನಿ ಚನ್ನಗಿರಿ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ಚನ್ನಗಿರಿ ಸಿಟಿ ಒಳಗಡೆ. ನಾನು ಸಿಟಿಯಿಂದ ಸ್ವಲ್ಪ ಔಟ್ರ್ ಹೊರಗಡೆ, ಚಿತ್ರದುರ್ಗ ರೋಡು ಮುಂದೆ ಲೆಫ್ಟ್ ಹೋದರೆ ನೋಡಿ ಫ್ರೆಂಡ್ಸ್, ನಾವು ಕಾಣ್ಬೋದು. ನೋಡಿ ಚನ್ನಗಿರಿ, ನೋಡಿ ಆ ಸೈಡಿಂದ ಬಂದರೆ ಚನ್ನಗಿರಿ. ನೋಡಿ ನನ್ನ ಗಾಡಿ ಕಾಣ್ಬೋದು. ಏನಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ, ನನ್ನ ಗಾಡಿ ಬ್ರೇಕ್ ಡೌನ್ ಆಗಿ ಪಿಕಪ್ ಎಲ್ಲ ಡೌನ್ ಆಗಿ ಶೋರೂಮ್ ಅವ್ರು ಬರಬೇಕು. ಹಾಗಾಗಿ ನಮ್ಮ ಗಾಡಿ ಇಲ್ಲೇ ನಮ್ಮ ಗ್ಯಾರೇಜ್ ಹತ್ರ ಹಾಕ್ಕೊಂಡೆ. ನಮ್ಮ ಗ್ಯಾರೇಜ್ ಹತ್ರ ನೋಡಿ ಮಾರುತಿ ಸುಜುಕಿ ಕಾರ್ ಸರ್ವಿಸ್ ಸೆಂಟರ್. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಥರದ ವಾಹನಗಳನ್ನು ಇಲ್ಲಿ ಸರ್ವಿಸ್ಗಳು, ಗಾಡಿ ರಿಪೇರಿ ಸರ್ವಿಸ್ ಎಲ್ಲ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಅಣ್ಣರನ್ನು ನೋಡ್ಬೋದು. ನಮ್ಮ ಅಣ್ಣರಲ್ಲೇ ಇದ್ದಾರೆ, ನಮ್ಮ ಓನರು, ಗ್ಯಾರೇಜ್ ಓನರು. ನೋಡಿ ನೋಡಿ ಅಣ್ಣರಿದ್ದಾರೆ. ನಮಸ್ಕಾರ. ನೋಡಿ ಫ್ರೆಂಡ್ಸ್, ನಾವು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಹೊಸದಾಗಿ ನಮ್ಮ ಸಬ್ಸ್ಕ್ರೈಬರ್ ಯಾರು ನೋಡ್ತಾರೆ, ವೀಕ್ಷಕರು ಯಾರಾದ್ರೂ ಚನ್ನಗಿರಿ ರೂಟಲ್ಲಿ ಬಂದರೆ ವಾಹನದಲ್ಲಿ ನಿಮ್ಮ ವಾಹನ ಏನಾದ್ರು ಸರ್ವಿಸಿಂಗು, ಏನಾದರೂ ಗಾಡಿ ಕೆಲಸಗಳಿದ್ರೆ ನಮ್ಮ ಅಣ್ಣಾರನ್ನು ಭೇಟಿ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಚನ್ನಗಿರಿ ಟು ದುರ್ಗಾ ರೋಡಲ್ಲಿದೆ. ನೋಡಿ ಫ್ರೆಂಡ್ಸ್, ಕಾಣ್ಬೋದು. ಚನ್ನಗಿರಿ ಟು ದುರ್ಗಾ ರೋಡಲ್ಲಿ ಈ ಗ್ಯಾರೇಜ್ ಇದೆ. ನೋಡಿ, ಮಾರುತಿ ಸುಜುಕಿ ಕಾರ್ ಸರ್ವಿಸ್ ಸೆಂಟರ್. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಸರ್ವಿಸಿಂಗ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿ ಕಾರ್ ರಿಪೇರಿ ಮಾಡಿಕೊಡೋದಾಗುತ್ತೆ ಫ್ರೆಂಡ್ಸ್. ಒಮ್ಮೆ ಭೇಟಿ ಕೊಡಿ, ಆಮೇಲೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೆ ಬರ್ತಾ ಇರ್ತೀರ ನೀವು. ಆ ಥರ ಫ್ರೆಂಡ್ಲಿಲಿ ನಿಮ್ಮ ಗಾಡಿ ಮತ್ತೆ ಆ ಗಾಡಿ ಏನು ಕೆಲಸ ಮಾಡಿಸ್ತೀರ ನಿಮಗೆ ತುಂಬ ಒಂದು ಸಮಾಧಾನ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ನನ್ನ ಗಾಡಿ ಅಲ್ಲಿ ಬ್ರೇಕ್ ಡೌನ್ ಆಗಿತ್ತು. ಹಾಗಾಗಿ ನಾನು ಬೆಳಗಿನ ಜಾವ ಬಂದು ನನ್ನ ಗಾಡಿ ಕೆಟ್ಟು ನಿಲ್ತು. ಹಾಗಾಗಿ ನಾನು ಇಲ್ಲಿ ನಿಂತೆ. ಹೀಗೆ ಪರಿಚಯ, ನಮ್ಮ ಗ್ಯಾರೇಜ್ ಎಲ್ಲ ಪರಿಚಯ ಆದರು, ನಮ್ಮ ಗ್ಯಾರೇಜ್ ಓನರ್ ಪರಿಚಯ ಆದರು ಫ್ರೆಂಡ್ಸ್. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಮ್ಮ ಗ್ಯಾರೇಜ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೊಂದು ವಿಚಾರ, ಯಾರಾದರೂ ಈ ರೂಟಲ್ಲಿ ನೈಟ್ ಆಗಲಿ, ಡೇ ಟೈಮ್ ಆಗಲಿ, ಇಲ್ಲ ಬೆಳಗಿನ ಜಾವ ಆಗಲಿ, ನೈಟ್ ಅರ್ಧ ರಾತ್ರಿಯಲ್ಲಾಗಲಿ 24/7 ಯಾರಾದರೂ ಈ ರೋಡ್ಗೆ ಬರುವಾಗ ನಿಮ್ಮ ವಾಹನ ಏನಾದ್ರು ಬ್ರೇಕ್ ಡೌನ್ ಆದರೆ ನೋಡಿ ನಮ್ಮ ಜಾಗಕ್ಕೆ ಬಂದು ಚನ್ನಗಿರಿ ಬೈಪಾಸ್ ಈ ರೋಡಿಗೆ ಬಂದು ನೋಡಿ, ಅಲ್ಲಿ ನಂಬರ್ ಇದೆ, ಗ್ಯಾರೇಜ್ ಓನರ್ದು ನಂಬರ್ ಇದೆ. ಆ ನಂಬರಿಗೆ ಕಾಲ್ ಮಾಡಿದರೆ ವಿತಿನ್ ಒಂದು 20 ಮಿನಿಟ್ಸು, ಹಾಫ್ ಆನ್ ಅವರು, 1 ಅವರ್ ಒಳಗಡೆ ಬಂದು ನಿಮ್ಮ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಸೊಲ್ಯೂಷನ್ ಮಾಡಿಕೊಡ್ತಾರೆ. ನೋಡಿ, ನಮ್ಮ ಭಯ್ಯ ಇದ್ದಾರೆ, ಮೆಕ್ಯಾನಿಕ್. ನಮ್ಮ ಭಯ್ಯ ತುಂಬ ಅನುಭವ ಉಳ್ಳ, ತುಂಬ ಒಳ್ಳೆ ಮೆಕ್ಯಾನಿಕ್ ಇದ್ದಾರೆ. ಭಯ್ಯ ಹೇಗಿದ್ದೀರಾ? ಊಟ ಆಯ್ತು ಭಯ್ಯ? ಆಯಿತು ಭಯ್ಯ.
ಇಲ್ಲೇ ನಮ್ಮ ಗಾಡಿ ಬ್ರೇಕ್ ಡೌನ್ ಆಗಿತ್ತು ನೋಡಿ, ಹಾಗಾಗಿ ನಾನು ನಿಮ್ಮ ಗ್ಯಾರೇಜ್ ಬಗ್ಗೆ ನಮ್ಮ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಭೇಟಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರು ವೀಕ್ಷಕರು ಯಾರಾದರೂ ಈ ರೂಟಲ್ಲಿ ಬಂದರೆ ನಿಮ್ಮ ಗ್ಯಾರೇಜಿಗೆ ಖಂಡಿತ ಭೇಟಿ ಕೊಡ್ತಾರೆ ಭಯ್ಯ. ನೀವು ಒಳ್ಳೆ ರೀತಿಯಲ್ಲಿ ಅಟೆಂಡ್ ಮಾಡಿ ಅವ್ರಿಗೆ ಏನು ಪ್ರಾಬ್ಲಮಲ್ಲಿ ಬರ್ತಾರೆ ಅದೆಲ್ಲ ಸೊಲ್ಯೂಷನ್ ಕೊಡಬೇಕು ಭಯ್ಯ. ಹೇಳಿ ಭಯ್ಯ ಮಾಹಿತಿ ಏನಾದರೂ ನಿಮ್ಮ ಗ್ಯಾರೇಜ್ ಬಗ್ಗೆ ವಿಶೇಷತೆ ಹೇಳಿ, ಎಲ್ಲಿದೆ ಹೇಳಿ, ಅಡ್ರೆಸ್ ಹೇಳಿ. ಗ್ಯಾರೇಜ್ ಬಂದು ಚನ್ನಗಿರಿ ತಾಲೂಕು, ಟಾಟಾ ಕಾರ್ ಶೋರೂಮ್, ಟಾಟಾ ಶಾಪ್, ನೋಡಿ friends. ಮಹೇಂದ್ರ ಶೋರೂಮ್ ಪಕ್ಕದ ಗ್ಯಾರೇಜ್ ಬರುತ್ತೆ. 24 hours ಬೇಕಾದ್ರೆ ಸರ್ವಿಸ್ ಕೊಡ್ತೀವಿ ನಾವು. ಲೈನಲ್ಲಿ ಏನಾದರೂ ಗಾಡಿ ನಿಂತ್ರೂ ಬರ್ತೀವಿ, ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾ ಬರ್ತೀರಲ್ವ? ಟೋಯಿಂಗ್ ಎಲ್ಲ ಇದೆ, ಟೋಯಿಂಗ್ ವ್ಯವಸ್ಥೆನೂ ಇದೆ. ದೇವಸ್ಥಾನ ನೋಡಿ ಫ್ರೆಂಡ್ಸ್, ಟೋಯಿಂಗ್ ವ್ಯವಸ್ಥೆನೂ ಇದೆ ನೋಡಿ. ಚನ್ನಗಿರಿ ರೋಡಲ್ಲಿ ಬೈಪಾಸ್ನಲ್ಲೇ ಇದೆ, ರೋಡ್ ಪಕ್ಕದಲ್ಲೇ ಇದೆ. ತುಂಬ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ವೀಲ್ ಅಲೈನ್ಮೆಂಟ್ ಇದೆ ನೋಡಿ ಫ್ರೆಂಡ್ಸ್. ಈ ಎಲ್ಲ ಸೌಲಭ್ಯಗಳು ಒಂದೇ ಜಾಗದಲ್ಲಿ ನಿಮಗೆ ಸಿಗುತ್ತೆ. ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ನಿಮ್ಮ ಏನು ಗಾಡಿ ಪ್ರಾಬ್ಲಮ್ ಇರುತ್ತೆ ಒಂದು ಕಂಡೀಷನ್ ರೀತಿಯಲ್ಲಿ ಇದಾಗುತ್ತೆ. ಒಂದು ಫ್ರೆಂಡ್ಲಿಲಿ ನಿಮಗೊಂದು ಗಾಡಿ ರೆಡಿ ಆಗುತ್ತೆ ಅಂತ ನಾನು ಯಾಕೆಂದರೆ ಒಬ್ಬ ಚಾಲಕನಾಗಿ ಇಷ್ಟು ಹೇಳ್ಬೋದು ಫ್ರೆಂಡ್ಸ್. ಈ ಕಡೆ ಬಂದವರು ಖಂಡಿತವಾಗಿ ಭೇಟಿ ಕೊಡಿ. ನಿಮ್ದು ಏನಾದ್ರು ಗಾಡಿ ಸರ್ವಿಸಸ್ ಇದ್ದರೆ ನಮ್ಮ ಮಾರುತಿ ಸುಜುಕಿ ಕಾರ್ ಸರ್ವಿಸ್ ಸೆಂಟರ್ನಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇನ್ನು ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಒಳಗಡೆ ಹೇಗಿದೆ ಗ್ಯಾರೇಜ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಗಾಡಿ ಓಮಿನಿ ಬಂದು ಕಸ್ಟಮರ್ ಗಾಡಿ ಬಂದು ನಿಂತಿದೆ ನೋಡಿ, ಅದು ಸರ್ವಿಸಿಂಗ್ ನಡೀತಾ ಇದೆ. ನೋಡಿ ಫ್ರೆಂಡ್ಸ್, ಒಳಗಡೆ ನೋಡಿ ಇಂಜಿನ್ನು ಟಾಪ್ ಫಿಟ್ ಅಡ್ಜಸ್ಟ್ಮೆಂಟ್ ಆಗ್ತಾಯಿದೆ. ಆಮೇಲೆ ಗೇರ್ ಲಿವರ್ದು ಬುಷ್ ಎಲ್ಲ ಹಾಕ್ತಾಯಿದ್ದಾರೆ ಹೊಸದಾಗಿ ನೋಡಿ ಫ್ರೆಂಡ್ಸ್. ನೋಡಿ ಅಲ್ಲಿ ಎಲ್ಲ ನೋಡಿ ಯಾವ ರೀತಿ ವಾಷಿಂಗ್ ಮಾಡಿಕೊಂಡು ನೋಡಿ ಯಾವ ರೀತಿ ಫಿಟ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಭಯ್ಯ, ಓಮಿನಿದ ಇದು ರೆಡಿ ಮಾಡ್ತಾ ಇರೋದು? ಏನಾಗಿತ್ತು? ಮೈಲೇಜ್ ಮತ್ತೆ ಗೇರ್ ಲಿವರ್ ಪ್ರಾಬ್ಲಮ್ ಇತ್ತು. ಓಕೆ ಭಯ್ಯ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಟಾಪ್ ರೇಟ್ ಹಾಂ ಭಯ್ಯ, ಪ್ಲಗ್ ಎಲ್ಲ ರೀಸೆಟ್ ಪ್ಲಗ್ ಓವರ್ ಮಾಡ್ತಾ ಇದ್ದೀವಿ. ಅದು ಬಂದು ಬ್ರೀಜಾ ಇಂಜಿನ್ ಕೆಲಸಕ್ಕೆ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಗಾಡಿ ಕಾಣ್ಬೋದು. ಇದು ಸ್ವಲ್ಪ ಲೇಟೆಸ್ಟ್ ಮಾಡಲ್ ಬ್ರೀಜಾ, ಮಾರುತಿ ಸುಜುಕಿ ಬ್ರೀಜಾ ನೋಡಿ. ಎಲ್ಲ ಇಂಜಿನೆಲ್ಲ ಬಿಚ್ಚಿದ್ದಾರೆ, ಗೇರ್ ಬಾಕ್ಸು ಇಂಜಿನ್ನು. ಏನಾಗಿದೆ, ಇದೇನು ಫಾಲ್ಟ್ ಅಂತ ನಮ್ಮ ಭಯ್ಯ ಹೇಳ್ತಾರೆ. ಬನ್ನಿ ಭಯ್ಯ, ಅದು ಮಾರುತಿ ಸುಜುಕಿ ಸ್ವಲ್ಪ ಲೇಟೆಸ್ಟ್ ಮಾಡಲಿದೆ. ಏನೆಲ್ಲ ಗೇರ್ ಬಾಕ್ಸ್ ಇಂಜಿನೆಲ್ಲ ಇಳಿಸಿದ್ದೀರಲ್ಲ, ಏನು ಫಾಲ್ಟ್ ಆಗಿತ್ತು? ಇಂಜಿನ್ ಆಯಿಲ್ ಸಪ್ಲೈ ಇಲ್ದಂಗೆ ಇಂಜಿನ್ ಆಯಿಲ್ ಪಂಪ್ ಹೋಗಿ ಪೂರಾ ಇಂಜಿನ್ ಸೀಸ್ ಆಗಿದೆ. ಇಂಜಿನ್ ಎಲ್ಲ ರೆಡಿ, ಇಂಜಿನ್ ಆಯಿಲ್ ಸಪ್ಲೈ ಆಗದ ರೀತಿಲಿ. ಓಕೆ, ಅದು ಪೂರಾ ಸೀಸ್ ಆಗಿದೆ. ಅದಕ್ಕೋಸ್ಕರ ಇದು ಲೇಟಿಗೆಲ್ಲ ಕಳಿಸಿದ್ದೀವಿ. ನಾಳೆ ಬರುತ್ತೆ ಅದು ಐಟಮ್ಸ್. 4 ಡೇಸ್ನಲ್ಲಿ ಇಂಜಿನ್ ಪೂರಾ ಕೆಲಸ ಆಗುತ್ತೆ. ಓಕೆ ಭಯ್ಯ, ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಏನು ನಿಮ್ಮ ಗಾಡಿ ಲೇಟೆಸ್ಟ್ ಗಾಡಿ ಇದ್ರೂ ಏನು ಒಮಿನಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಓಲ್ಡ್ ಮಾಡಲ್ ಏನು ಇಲ್ಲೆಲ್ಲ ಪ್ರತಿಯೊಂದು ಲೇಟೆಸ್ಟ್ ಗಾಡಿನೂ ಎಲ್ಲ ಗಾಡಿ ಎನಿವನ್ ಗ್ಯಾಸು, CNG ವಿತ್ ಪೆಟ್ರೋಲು, ಡೀಸೆಲ್ ಗಾಡಿಗಳು ಪ್ರತಿಯೊಂದು ಗಾಡಿದೂ ಇಲ್ಲಿ ಸರ್ವಿಸಿಂಗ್ ನಡೆಯುತ್ತೆ, ಮೆಕ್ಯಾನಿಕ್ ಕೆಲಸ ನಡೀತೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗಾಡಿನ ಚವರ್ಲೆಟ್ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಲೇಟೆಸ್ಟ್ ಗಾಡಿನೇ, ಓಲ್ಡೆಸ್ಟ್ ಗಾಡಿ ಕಾಣ್ಬೋದು. ನೋಡಿ ಫ್ರೆಂಡ್ಸ್, ಚವರ್ಲೆಟಲ್ಲಿ ಆಫ್ಟ್ರಾ ಮಾಡಲ್. ನೋಡಿ ಫ್ರೆಂಡ್ಸ್, ಕ್ಲಚ್ಚು ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿ ನಿಂತಿದೆ. ಅದನ್ನು ಐಟಮ್ಗೆ ಹೋಗಿದೆ. ಐಟಮ್ ತರಬೇಕಲ್ವ ಭಯ್ಯ? ಇದು ಐಟಮ್ ತರಬೇಕು. ಆರ್ಡ್ರ್ ಹಾಕಿದ್ದಾರೆ, ನಾಳೆ ಬರುತ್ತೆ. ಓಕೆ ಭಯ್ಯ. ನೋಡಿ ಫ್ರೆಂಡ್ಸ್, ಹೀಗಿದೆ ನೋಡಿ ಗ್ಯಾರೇಜು ಒಳಗಡೆ ಈ ರೀತಿ ಕಾಣ್ಬೋದು. ನೋಡಿ ತುಂಬ ಒಳ್ಳೆ ಜಾಗದಲ್ಲಿ ನಮ್ಮ ಗ್ಯಾರೇಜ್ ಇದೆ ನೋಡಿ. ಅಲ್ಲಿಗ ರೆಡಿ ಆಗಬೇಕಾಗಿರೋ ಗಾಡಿಗಳು ಹೊರಗಡೆ ನಿಂತಿದೆ ನೋಡಿ. ಒಳ್ಳೆ ಪಾರ್ಕಿಂಗ್ ಸೌಲಭ್ಯ ಇದೆ ನೋಡಿ. ನನ್ನ ಗಾಡಿಗಿನ್ನೂ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಗಾಡಿಗಿನ್ನೂ ಶೋರೂಮಿಂದ ಬಂದಿಲ್ಲ ಮೆಕ್ಯಾನಿಕ್ಸು. ಅದು ಬಂದು BS6 ಗಾಡಿ ಆಗಿರೋದ್ರಿಂದ ನಂದು ಲಾರಿ ಅದು ಚೆಕ್ ಮಾಡಿಕೊಂಡು ಏನು ಫಾಲ್ಟ್ ಆಗಿದೆ ನೋಡಿಕೊಂಡು ಅದು ಬ್ರೇಕ್ ಡೌನ್ ಎಲ್ಲ ರೆಡಿ ಮಾಡಿಸ್ಕೊಂಡು ಹೊರಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಸೈಯದ್ ಅಬ್ಬಾಸ್ ಭಯ್ಯ ಗೇರ್ ಲಿವರ್ ಫಿಟ್ ಮಾಡ್ತಾ ಇದ್ದಾರೆ. ಭಯ್ಯ, ಏನಾಗಿತ್ತು ಗೇರ್ ಲಿವರ್? ಅದು ಗೇರ್ ಲಿವರ್ ಎಲ್ಲ ಬುಷ್ ಹೋಗಿ ಪೂರಾ ಗಾಡಿ ಗೇರ್ ಬೀಳ್ತಾ ಇದ್ದಿಲ್ಲ ಸರಿಯಾಗಿ. ಓಕೆ, ನೋಡಿ ಫ್ರೆಂಡ್ಸ್, ಗೇರ್ ಲಿವರ್ ಎಲ್ಲ ಬುಷ್ ಅಸೆಂಬ್ಲಿ ಪೂರ್ತಿ ಎಲ್ಲ ಆಗ್ತಾ ಇದ್ದಾರೆ ಭಯ್ಯ. ಅದು ಸೆಟ್ಟು ಇಲ್ಲ, ಬರೀ ಬುಷ್ ಕಿಟ್ ಆಗ್ತಾ ಇದೆ. ಬುಷ್ ಕಿಟ್ಟು. ಅಸೆಂಬ್ಲಿಯಲ್ಲಿ ಭಾಳ ಕಾಟ್ಲಿ ಬೀಳುತ್ತೆ. ಓಕೆ, ಇದರಿಂದ ಬರೀ ಬುಷ್ ಕಿಟ್ ತರಿಸಿ ಆಗ್ತಾ ಇದೀವಿ. ಓಡುತ್ತೆ ಅದರಲ್ಲೇ ಚೆನ್ನಾಗಿ. ಭಯ್ಯ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್, ಫಿಟ್ ಮಾಡೋದಕ್ಕೆ.
ನೋಡಿ ಹಾಗೆ ಈ ಕಡೆ ಕಾಣ್ಬೋದು ನೋಡಿ ಇಂಜಿನ್ನು ಟಾಪ್ ಫಿಟ್ಟನ್ನು ಮಾಡ್ತಾ ಇದ್ದಾರೆ. ಮೈಲೇಜ್ ಬರ್ತಾ ಇರಲಿಲ್ವಂತೆ ಈ ಗಾಡಿ. ಹಲೋ ಭಯ್ಯ, ಏನಾಗಿತ್ತು? ಇದು ಮೈಲೇಜಿಗೆ ಕಸ್ಟಮರಿಗೆ ಮೈಲೇಜ್ ಭಾಳ ಪ್ರಾಬ್ಲಮ್ ಇತ್ತು ಈ ಗಾಡಿ ಓಕೆ. ಮತ್ತೆ ಇದು ಪಿಕಪ್ ಭಾಳ ಕಂಪ್ಲೇಂಟ್ ಇತ್ತು, ಸ್ಟಾರ್ಟಿಂಗ್ ಕಂಪ್ಲೇಂಟ್ ಇತ್ತು. ಓಕೆ, ಪೂರ ವಾಲ್ ಎಲ್ಲ ಜಾಮ್ ಆಗಿತ್ತು, ಪೂರ ಕ್ಲೀನ್ ಮಾಡಿದ್ದೀವಿ. ಕ್ಲೀನ್ ಮಾಡಿದ್ದೀರಾ? ಹಾಂ ಭಯ್ಯ ನೋಡಿ ಫ್ರೆಂಡ್ಸ್, ಮತ್ತೆ ಗೇರ್ ಸರಿಯಾಗಿ ಬೀಳ್ತಿದ್ದಿಲ್ಲ, ಗಡ ಸೌಂಡ್ ಗಾಡಿ ಎಲ್ಲ ನಡುತ್ತಾ ಇತ್ತು. ವಾಲ್ ಎಲ್ಲ ಅಡ್ಜಸ್ಟ್ ಮಾಡಿದ್ದಕ್ಕೆ ಈಗ ಏನು ಪ್ರಾಬ್ಲಮ್ ಇಲ್ಲ ಈಗ. ಓಕೆ, ಎಲ್ಲ ಪ್ರಾಬ್ಲಮ್ ಎಲ್ಲ ಕಂಪ್ಲೇಂಟ್ ಎಲ್ಲ ಇದಾಗಿದೆ, ಸಾಲ್ವ್ ಆಗಿದೆ. ಎನಿ ಒಂದು ಯಾವ್ದಾರ ಗಾಡಿ ಬರಲಿ ಆಯಿಲ್ ಚೇಂಜಿಗೆ ಬಂದರೆ ಮೇನ್ ಟಾಪೆಟ್ ಅಡ್ಜಸ್ಟು, ಬ್ರೇಕ್ ಲೈನರು, ಪ್ಯಾಡ್ ಎಲ್ಲ ಕ್ಲೀನ್ ಮಾಡಿ ಹಾಕಿದರೆ ನಿಮಗೆ ಗಾಡಿ ಮೈಲೇಜ್ ಎಲ್ಲ ಸರಿ ಇರುತ್ತೆ. ಓಕೆ ಭಯ್ಯ, ಅಂದರೆ ಟಾಪೆಟ್ ಮೇನು. ಈಗ ವಾಲ್ ಎಲ್ಲ ಕೆಲಸ ಮಾಡಿದ್ರೇ ಗಾಡಿ ನಿಮಗೆ ಮೈಲೇಜು ಪಿಕಪ್ ಎಲ್ಲ ಬರೋದು. ಹೌದು ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ ನಮ್ಮ ಬಾಸ್ ಬಾಯ್ ಅವರ ಕೆಲಸ. ನೋಡಿ ನೋಡಿ ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಫಿಟ್ ಆಯಿತು ನೋಡಿದರೆ, ಅದೆಲ್ಲ ಇಂಜಿನ್ನು ಟಾಪ್ ಫಿಟ್ ಎಲ್ಲ ರೆಡಿಯಾಗಿ ನೋಡಿ, ಟಾಪ್ ಎಲ್ಲ ಫಿಟ್ ಮಾಡಿದ್ದಾರೆ ನೋಡಿ. ಬೋಟ್ ನಟ್ ಎಲ್ಲ ರೆಡಿ ಫಿಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಗೇರ್ ಲಿವರು ರೆಡಿ ಆಯಿತು, ಅದು ಫಿಟ್ಟಿಂಗ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಹೀಗಿತ್ತು. ನೋಡಿ ಸ್ಟಾರ್ಟ್ ಮಾಡ್ತಾರೆ ಗಾಡಿ. ಸ್ಟಾರ್ಟ್ ಆಯಿತು ನೋಡಿ, ಎಷ್ಟು ಸ್ಮೂತಾಗಿ ಸ್ಟಾರ್ಟ್ ಆಯಿತು ಅಂತ. ಫಿಟ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಗ್ಯಾರೇಜ್ ವಿಡಿಯೋ ಚನ್ನಗಿರಿ. ಯಾರ್ಯಾರು ನಮ್ಮ ಚಾನಲ್ ಹೊಸ್ದಾಗೆ ನೋಡ್ತಾ ಇರ್ತೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಗಾಡಿ ಎಲ್ಲ ರೆಡಿ ಆದಮೇಲೆ ಟ್ರಯಲ್ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಓಡಿಸ್ತಾ ಇದ್ದಾರೆ, ನಮ್ಮ ಮೆಕ್ಯಾನಿಕ್ ಓಡಿಸ್ತಾ ಇದ್ದಾರೆ ನೋಡಿ. ನೋಡಿ ಅಬ್ಬಾಸ್ ಭಯ್ಯ ಪಕ್ಕದಲ್ಲಿ ಕುಂತಿದ್ದಾರೆ, ಇಬ್ಬರು ಓಡಿಸ್ತಾ ಇದ್ದಾರೆ, ಚೆಕ್ ಮಾಡ್ಕೊತಾ ಇದ್ದಾರೆ ನೋಡಿ. ನೋಡಿ ನಾನು ಹಿಂದಗಡೆ ಕುಂತಿದ್ದೀನಿ. ಆಯ್ತು ನೋಡಿ ಫ್ರೆಂಡ್ಸ್, ತುಂಬ ಸ್ಮೂತ್ ಇದೆ ಇಂಜಿನ್ ಸೌಂಡ್ ಎಲ್ಲ ನೋಡಿ. ಎಲ್ಲ ಥರ ಟ್ರೈ ಮಾಡ್ತಾ ಚೆಕ್ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ. ತುಂಬ ಸ್ಮೂತಾಗಿದೆ, ಪಿಕಪ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಫೈಲ್ ಬಂದಿದ್ದು ಓಕೆ ಫ್ರೆಂಡ್ಸ್, ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.